ಪರ್ಯಾಯ ರಾಜಕಾರಣದ ಹೊಸ ಭರವಸೆ ಮೂಡಿಸಿದ ಜನಧನಿ ರ್ಯಾಲಿ. ಪರ್ಯಾಯ ರಾಜಕಾರಣದ ಉದ್ದೇಶದೊಂದಿಗೆ ಸಿಪಿಐಎಂ ಪಕ್ಷ 21/12/2025ರಂದು ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಸಂಘಟಿಸಿದ್ದ ಜನಧನಿ ರ್ಯಾಲಿ ಅತ್ಯಂತ ಯಶಸ್ವಿಯಾಗಿ ಜರುಗಿದೆ ಎಂದು ರಾಜ್ಯ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರು ಮುನಿವೆಂಕಟಪ್ಪ ತಿಳಿಸಿದ್ದಾರೆ. ಪಟ್ಟಣದ ಸಿಪಿಐಎಂ ಪಕ್ಷದ ಸುಂದರಯ್ಯ ಭವನದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳನ್ನು ಸನ್ಮಾನಿಸಿ ಮಾತನಾಡಿದ್ದಾರೆ. ಸಾವಿರಾರಕ್ಕೂ ಹೆಚ್ಚು ಸಿಪಿಐಎಂ ತಂಡಗಳು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚಿನ ಮನೆಗಳಿಗೆ ಭೇಟಿ ನೀಡಿ ಜನರ ಸಮಸ್ಯೆಗಳನ್ನು ಚರ್ಚಿಸುವಂತಿಕೆ ನೀಡಿ ಈ ಸಭೆಯನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟದ್ದಕ್ಕೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಸಿಪಿಐಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ ರಘುರಾಮರೆಡ್ಡಿ ಮಾತನಾಡಿ, ವಿದ್ಯುತ್, ಸಾರಿಗೆ, ನೀರು, ರಸ್ತೆ ಮುಂತಾದ ಸೇವೆಗಳ ಖಾಸಗೀಕರಣವನ್ನ ಮಾಡಲಾಗುತ್ತಿದೆ. ಎಲ್ಲಾ ಸೇವೆಗಳಿಗೂ ಜನರೇ ಪೂರ್ಣವಾಗಿ ಹಣ ಪಾವತಿಸಬೇಕು ಎಂಬ ಕಾರ್ಪೊರೇಟ್ ನೀತಿಗಳನ್ನು ಜಾರಿಗೊಳಿಸುತ್ತಿದೆ. ಇವುಗಳನ್ನು ತಡೆಯದಿದ್ದರೆ ಮುಂದೆ ಜನಸಾಮಾನ್ಯರಿಗೆ ಯಾವುದು ಸಿಗುವುದಿಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಮುಂತಾದ ಬಯಲು ಸೀಮೆ ಜಿಲ್ಲೆಗಳಿಗೆ ಶಾಶ್ವತ ನೀರಾವರಿ ವ್ಯವಸ್ಥೆಯನ್ನ ಜಾರಿಗೊಳಿಸಬೇಕು. ಕೃಷ್ಣಾ ನೀರಿನಲ್ಲಿ ಈ ಭಾಗಕ್ಕೆ ನೀರನ್ನು ಒದಗಿಸಬೇಕು ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ಮುಖಂಡರಾದ ಚನ್ನರಾಯಪ್ಪ, ಕೃಷ್ಣಪ್ಪ, ಬೆಳ್ಳೂರು ನಾಗರಾಜು, ಮುನಿಯಪ್ಪ, ವಾಲ್ಮೀಕಿ ಅಶ್ವತ್ಥಪ್ಪ, ಜಿ ಕೃಷ್ಣಪ್ಪ, ಸೋಮಶೇಖರ್ ಹಾಗೂ ಇತರರು ಹಾಜರಿದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ ನ್ಯೂಸ್, ಬಾಗೇಪಲ್ಲಿ. ಹಾಗಾಗಿ ಆ ನಿವೇಶನಗಳನ್ನು ಕರೆಕ್ಟ್ ಆದಂಥ ರೀತಿಯಲ್ಲಿ ಫಾರ್ಮೇಷನ್ ಮಾಡಿ ಅದಕ್ಕೆ ನಿವೇಶನ ಪಡಬೇಕು. ಮತ್ತು ಮನೆಗಳು ಅಷ್ಟೇ, ಇಡೀ ಈ 3 ವರ್ಷದಲ್ಲಿ ಮನೆ ಬರಲಿಲ್ಲ. ಹಿಂದೆ BJP ಸರ್ಕಾರ ಇತ್ತು, ಅವರು ಕೊಡಲಿಲ್ಲ ಅಂತೇಳಿ ನಾವು ಅದನ್ನು ಸೋಲಿಸಿದ ಜನ. ಈ ಕಾಂಗ್ರೆಸ್ನವರು ಕೂಡ ಕೊಡ್ತಾ ಇಲ್ಲ. ಏನಂತಾರೆ ಇದಕ್ಕೆ? ಸೊ ಹಾಗಾಗಿ ಬಡವರಿಗೆ ನಿವೇಶನ ಮತ್ತು ಮನೆಯನ್ನು ಕೊಡಲೇಬೇಕು ಅಂತ ಕೇರಳ ಮಾದರಿಯಲ್ಲಿ, ಕೇರಳದಲ್ಲಿ 30-40 ಸೈಟ್ ಕೊಟ್ಟು 10 ಲಕ್ಷ ರೂಪಾಯಿ ಅವರಿಗೆ ಮನೆ ಕಟ್ಕೊಡೋಕ್ಕೆ ಅವಕಾಶ ಕೊಡ್ತಾರೆ. ಕೇರಳದಲ್ಲಿರ್ತಕ್ಕಂಥ LDF ಸರ್ಕಾರ 4 ಲಕ್ಷ ಮನೆ ಹಂಗೆ ಕಟ್ಟಿಸ್ಕೊಟ್ಟಿದ್ದಾರೆ ಮೊನ್ನೆ 2 ವರ್ಷದಲ್ಲಿ. ನಾವು ಇಲ್ಲೂ ಹೇಳೋದಂದರೆ 30-20 ಇಲ್ಲಿ ಸೈಟ್ ಕೊಡೋದಿಲ್ಲ, 30-20 ಅದು ಏನಕ್ಕೂ ಆಗಲ್ಲ. ಯಾಕಂದ್ರೆ ನಾವು ಸೀಮೆ ಹಸು ಇಟ್ಕೋಬೇಕು, ಕುರಿ ಮೇಯಿಸ್ಕೋಬೇಕು, ಆಗಲ್ಲ. 30-40 ಸೈಟ್ ಕೊಟ್ಟು 10 ಲಕ್ಷ ರೂಪಾಯಿ ಕಟ್ಕೊಳ್ಳೋಕ್ಕೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಈ ಡಿಮ್ಯಾಂಡು. ಅದನ್ನು ಕೂಡ ನಾವು ಇಲ್ಲಿ ಪ್ರಧಾನವಾದ ಸಮಸ್ಯೆ ಪರಿಷ್ಕಾರಕ್ಕೋಸ್ಕರ ಮಾಡ್ತಾ ಇದ್ವಿ. ಭೂಮಿದು ಕೂಡ ಅಷ್ಟೇ ಫಾರಂ ನಂಬರ್ 57 ಹಾಕಿದ್ದಾರೆ. ಇವತ್ತು ಬಡವರಿಗೆ ಅದು ಹಕ್ಕುಪತ್ರ ಕೊಡ್ತಾ ಇಲ್ಲ, ಕಡಿತ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತು ಪ್ರಧಾನವಾಗಿ ವಸತಿ ಮತ್ತು ನಿವೇಶನಗಳು ಕಳೆದ ಒಂದು 8-10 ವರ್ಷದಿಂದ ಸಿಪಿಎಂ ಪಕ್ಷ ನಿರಂತರವಾಗಿ ಗ್ರಾಮ ಪಂಚಾಯತಿಗಳ ಮುಖಾಂತರ ಮತ್ತು ಸಂಬಂಧಪಟ್ಟ ಜಿಲ್ಲಾ ಕಚೇರಿ ಇರ್ಬೋದು, ತಾಲೂಕು ಕಚೇರಿ ಇರ್ಬೋದು, ಎಲ್ಲ ಕೂಡ ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಸುಮಾರು ಜನ ಮನೆ ಮತ್ತು ನಿವೇಶನ ರಹಿತರಿದ್ದಾರೆ. ಅವರಿಗೆಲ್ಲರೂ ಕೂಡ ಅರ್ಹರಿಗೆಲ್ಲರೂ ಕೂಡ ನಿವೇಶನ ಮತ್ತು ಮನೆಗಳನ್ನು ಮಂಜೂರು ಮಾಡಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕಳೆದ 10 ವರ್ಷಗಳಿಂದ ಈ ಎರಡೂ ವಿಚಾರದಲ್ಲಿ ತುಂಬ ದಾಸ್ತಾರವಾದ ಮನೋಭಾವನೆ. ಮತ್ತು ಯಾವುದೇ ಎಲ್ಲಿ ಕೂಡ ಗ್ರಾಮ ಪಂಚಾಯತ್, ನಾನು ಕೂಡ ಈಗ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀನಿ, 5 ವರ್ಷದಿಂದ ಯಾವುದೇ ಪಂಚಾಯತಿ ಕೂಡ ಮನೆಗಳು ಬಂದಿಲ್ಲ. ಆದರೆ ಹಿಂದೆ ಕೂಡ 3 ವರ್ಷಗಳಿಂದ ಬಂದಿಲ್ಲ. ಅಂದರೆ ಕಳೆದ 10 ವರ್ಷಗಳಿಂದ ಬಡವರಿಗೆ ನೀಡಬೇಕಾದಂಥ ನಿವೇಶನಗಳು ಮತ್ತು ಮನೆಗಳನ್ನು ಮಂಜೂರು ಮಾಡದೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೂಡ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ. ಬಡವರಿಗೆ ಏನೇನು ಸಿಗಬೇಕು ಅದನ್ನು ಸಂಪೂರ್ಣವಾಗಿ ಕಡೆಗಣಿಸಿರುವಂಥ ಒಂದು ವಿಚಾರ. ಮತ್ತು ಸೇವೆಗಳ ಖಾಸಗೀಕರಣ, ಈಗ ಉದಾಹರಣೆಗೆ ವಿದ್ಯುತ್ತನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ, ರಸ್ತೆಗಳನ್ನು ಖಾಸಗೀಕರಣ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ಈಗ ಇದು ಟ್ರಾನ್ಸ್ಪೋರ್ಟ್ ಏನಿದೆ, ಸಾರಿಗೆ ವ್ಯವಸ್ಥೆ, ಅದನ್ನು ಕೂಡ ಖಾಸಗೀಕರಣ, ಇದೆಲ್ಲ ಕೂಡ ಸಂಪೂರ್ಣವಾಗಿ ಸರ್ಕಾರಗಳು ಬಡವರಿಗೆ ಏನೇನು ನೀಡಬೇಕಾಗಿತ್ತು ಅವೆಲ್ಲವನ್ನು ಕೂಡ ಖಾಸಗೀಕರಣ ಮಾಡೋದರಿಂದ ನಮ್ಮ ಒಂದು ಜವಾಬ್ದಾರಿ, ಸರ್ಕಾರಗಳ ಜವಾಬ್ದಾರಿ ಏನಿದೆ ಬಡವರ ಪರವಾಗಿ ಅವೆಲ್ಲವನ್ನು ಕೂಡ ಕೈಚೆಲ್ಲುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲ ಒಂದು ಸುಮಾರು 20 ಬೇಡಿಕೆಗಳ ಆಧಾರದಲ್ಲಿ ಬೆಂಗಳೂರಿಗೆ ನಾವು ಈ ಕ್ಷೇತ್ರದಿಂದ ಕೂಡ ಮತ್ತು ಪ್ರಧಾನವಾಗಿ ಬಾಗೇಪಲ್ಲಿ ತಾಲೂಕಿನಿಂದ ಈ ಒಂದು ರಾಜಕೀಯ ಪರ್ಯಾಯಕ್ಕಾಗಿ ನಡೆಯುವಂಥ ಒಂದು ಜನಧನಿ ರ್ಯಾಲಿಗೆ ಈ ತಾಲೂಕಿನಿಂದ ಹೋಗಬೇಕಂತ ಹೇಳ್ಬಿಟ್ಟು ನಾವು ಮನವಿ ಮಾಡಿದಾಗ ಸುಮಾರು ಜನರು ಕೂಡ ಉತ್ತಮವಾದಂಥ ಸ್ಪಂದನೆ ನೀಡಿದ್ದಾರೆ. ಮತ್ತು ಸಿಪಿಎಂ ಪಕ್ಷ ಇಂಥ ಸಮಸ್ಯೆಗಳಲ್ಲಿ ಮಾತ್ರ ಜನರ ಸಮಸ್ಯೆಗಳ ಬಗ್ಗೆ ಹೋರಾಟ ಮಾಡುತ್ತೆ ಮತ್ತು ಅದರ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತುತ್ತೆ. ಮತ್ತು ಯಾವುದೇ ರಾಜಿ ಇಲ್ಲದ ಹೋರಾಟಗಳನ್ನು ಮಾಡುವಂಥ ಸಿಪಿಎಂ ಪಕ್ಷ ಬೆಲೆ ಬೇಕು ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡಿದ್ದಾರೆ. ಮತ್ತು ಅವರ ಕೈಲಾದಂಥ ಒಂದು ಧನ ಸಹಾಯವನ್ನು ಮಾಡುವುದರ ಮುಖಾಂತರ ಈ ಒಂದು ಬಾಗೇಪಲ್ಲಿ ತಾಲೂಕಿನಲ್ಲಿ 3,32,290 ರೂಪಾಯಿ ಕೂಡ ಪ್ರತಿಯೊಬ್ಬರು ಕೂಡ ಹಣವನ್ನು ನಿಧಿಗಾಗಿ, ಈ ಒಂದು ಹೋರಾಟದ ನಿಧಿಗಾಗಿ ಕೂಡ ಸಹಾಯ ಮಾಡಿದ್ದಾರೆ. ಅಂದರೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು
ಬಂಡವಾಳಶಾಹಿ ರಾಜಕೀಯ ಪಕ್ಷಗಳು ಮತ್ತು ಕೋಮುವಾದಿ ರಾಜಕೀಯ ಪಕ್ಷಗಳು ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಸುಮಾರು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಅವರು ಸುರಿದು ಕಾರ್ಯಕ್ರಮಗಳು ಮಾಡುವಂಥ ಪರಿಸ್ಥಿತಿ. ಆದರೆ CPM ಪಕ್ಷಕ್ಕೆ ಜನರ ಬೆಂಬಲ ತುಂಬ ಚೆನ್ನಾಗಿದೆ ಮತ್ತು ಸಮಸ್ಯೆಗಳು ಕೂಡ ತೀವ್ರವಾಗಿ ಜ್ವಲಂತವಾಗಿವೆ. ಅದರ ಆಧಾರದಲ್ಲಿ CPM ಪಕ್ಷ ಹಳ್ಳಿಗಳಲ್ಲಿ ಜನರನ್ನು ರಾಜಕೀಯ ಸಂಘಟಿತರಾಗಿ ಮಾಡುವ ಮುಖಾಂತರ CPM ಪಕ್ಷವನ್ನು ಹೋರಾಟಗಳ ಮುಖಾಂತರ ಜನರನ್ನು ಅನ್ನರಿಸುವ ಮುಖಾಂತರ ಅವರ ಸಮಸ್ಯೆಗಳಿಗೆ ಪರಿಹಾರಕ್ಕಾಗಿ ಒಂದು ಉತ್ತಮವಾದಂಥ ವಾತಾವರಣ ಈ ಒಂದು ಬಾಗೇಪಲ್ಲಿ ತಾಲೂಕಿನಲ್ಲಿ ಮತ್ತು ಈ ಜನರು ಬೆಂಗಳೂರಿಗೆ ಬಂದಿರುವಂಥ ಒಂದು ಎಲ್ಲ ವಿಚಾರಗಳನ್ನು ಕೂಡ ನಾವು ಗಣನೆಗೆ ತಗೊಂಡಾಗ CPM ಪಕ್ಷಕ್ಕೆ ಜನರಿಂದ ಉತ್ತಮವಾದಂಥ ಬೆಂಬಲ ಇದೆ. ಅದರ ಆಧಾರದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಜನಪರವಾದಂಥ ಹೋರಾಟಗಳನ್ನು ಮಾಡುವುದರ ಮುಖಾಂತರ ಪ್ರಧಾನವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಟ್ಟಾರೆ ಈಗ BJP, ಕಾಂಗ್ರೆಸ್ ಮತ್ತು JDSಗೆ ಪರ್ಯಾಯವಾಗಿ ಜನಪರವಾದಂಥ ರಾಜಕಾರಣ ಮಾಡಬೇಕಾದ್ರೆ ಅದು CPM ಪಕ್ಷದಿಂದ ಮಾತ್ರ ಜನರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಆ ಸಮಾವೇಶದಲ್ಲಿ ಕೂಡ ಜನರಿಗೆ ಒಂದು ಸಂದೇಶವನ್ನು ನೀಡಿದ್ದೇವೆ. ಆ ನಿಟ್ಟಿನಲ್ಲಿ ನಾವು ಸಮಸ್ಯೆಗಳನ್ನು ಗುರುತಿಸಿ ಹೋರಾಟಗಳನ್ನು ರೂಪಿಸುವ ಮುಖಾಂತರ CPM ಪಕ್ಷವನ್ನು ಮತ್ತಷ್ಟು ಬಲಿಷ್ಠವಾಗಿ ಜನಪರವಾಗಿ ಕಟ್ಟುವುದಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿ ಮತ್ತು ಜನರ ಆಶೀರ್ವಾದದೊಂದಿಗೆ CPM ಪಕ್ಷವನ್ನು ಜನರ ಮಧ್ಯೆ ತಗೊಂಡು ಹೋಗೋಕ್ಕೆ ಉತ್ತಮವಾದಂಥ ವಾತಾವರಣವನ್ನು ನಾವು ಸಮಿತಿಯಾಗಿ ಕೂಡ ಇದನ್ನು ಉಪಯೋಗಿಸ್ಕೊಂಡು ಕೆಲಸ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ. ಉತ್ತಮವಾದಂಥ ಒಂದು ಸ್ಪಂದನೆ ಕೂಡ ಸಿಕ್ಕಿದೆ ಈ ಒಂದು ಕಾರ್ಯಕ್ರಮದಿಂದ. ಮತ್ತು ಈ ಒಂದು ಪತ್ರಿಕಾಗೋಷ್ಠಿಯ ಮತ್ತಷ್ಟು ಬೇರೆ ಬೇರೆ ತಾಲೂಕು ಮತ್ತು ಜಿಲ್ಲಾ ಮತ್ತು ರಾಜ್ಯದ ಎಲ್ಲ ವಿವರಗಳನ್ನು ಕೂಡ ನಮ್ಮ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ